ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ಸಬ್ಜೆಕ್ಟ್. ನನ್ನ ಕೆಲವು ಹಿಂದಿನ ಎಪಿಸೋಡ್ಗಳಲ್ಲಿ 2 ಎಪಿಸೋಡ್ಗಳಲ್ಲಿ ಮುಖ್ಯವಾಗಿ ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತೆ, ಯಾತ್ರಿಂದ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ. ಇನ್ನೊಂದು, ನಾವು ಜನಗಳ ಜೊತೆ ಕನೆಕ್ಟ್ ಆಗಬೇಕು ಅಂತಂದರೆ ಏನೇನು ನಾವು ಕಾನ್ಷಿಯಸ್ ಆಗಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಜೆಷನ್ಸ್ ನಾನು ಕೊಟ್ಟಿದ್ದೆ. ಇವತ್ತಿನ ಹರಟೆ ಎಪಿಸೋಡಲ್ಲಿ ಇದು ಎರಡನ್ನೂ ನಾವು ಯಾವ ಲೆವೆಲಲ್ಲಿ ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನನ್ನ ಅನಿಸಿಕೆಯನ್ನು ಹಂಚ್ಕೋತೀನಿ. ಉದಾಹರಣೆಗೆ ಒಂದು ನೀರು ತಗೊಳ್ಳಿ. ನೀರು ಇಲ್ಲ ತಣ್ಣಗಿರುತ್ತೆ ಇಲ್ಲ ಬಿಸಿಗಿರುತ್ತೆ, ಎರಡೇ ನಮ್ಗೆ ಗೊತ್ತಿರೋದಲ್ವೇ. ಎರಡು ಸ್ಥಿತಿಲಿ ಕೂಡ ನಮಗೆ ಕೆಲವು ಕೆಲಸಗಳಿಗೆ ಅದು ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಸಮ್ಮರ್ ಬಿಸಿಲು ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀವಿ. ಈ ಎಪಿಸೋಡ್ ಮಾಡ್ತಾನೇ ನಿಮಗೆ ಸ್ಲೈಟ್ ಶಬ್ದನೂ ಕೇಳಿಸ್ತಾ ಇರ್ಬೋದು. ಒಂದು ಮ್ಯೂಸಿಕ್ ಅನ್ನೋ ಭಾವನೆ ಬರೋ ಥರ ಮ್ಯೂಸಿಕಲ್ಲ, AC ಆನ್ ಇಟ್ಕೊಂಡು ಈ ಎಪಿಸೋಡ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ವಿತೌಟ್ AC ಇಂಥ ಎಪಿಸೋಡ್ಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ತಣ್ಣಗಿರೋ ನೀರು ಕುಡಿದಾಗ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ. ಆರೋಗ್ಯಕ್ಕೆ ಒಳ್ಳೆಯದೋ ಕೆಟ್ಟದ್ದೋ ಅದು ಬೇರೆ ಪ್ರಶ್ನೆ, ಅಟ್ಲೀಸ್ಟ್ ಗುಡ್ ಫೀಲ್ ಅಂತೂ ಸಿಗತ್ತೆ. ಸ್ವಲ್ಪ ಬಿಸಿ ಇದ್ದಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ. ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ. ಈ ಥರ ಕೆಲವು ಕೆಲಸಗಳಿಗೆ ನೀರನ್ನು ನಾವು ಉಪಯೋಗಿಸ್ಕೊತೀವಿ. ಯಾವಾಗ ಈ ನೀರು 212 ಡಿಗ್ರಿ ಫ್ಯಾರನ್ಹೀಟ್ ರೀಚ್ ಆಗುತ್ತಲ್ಲ, ಆಗ ಅದು ಬಾಯ್ಲಿಂಗ್ ಪಾಯಿಂಟ್ ಟಚ್ ಆಗುತ್ತೆ. ಆ ಒಂದು ಟೆಂಪರೇಚರ್ನಲ್ಲಿ ಅದೇ ನೀರು ಹಬೆನ ಹೊರ ಬಿಡೋಕ್ಕೆ ಶುರು ಮಾಡುತ್ತೆ. ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಸ್ಟೀಮ್. ಈ ಸ್ಟೀಮ್ ಎಷ್ಟು ಪವರ್ಫುಲ್ ಅಪ್ಪ ಅಂತಂದರೆ ಒಂದು ಲೋಕೋಮೋಟಿವ್ನ ಮೂವ್ ಮಾಡುತ್ತೆ. ಸ್ಟೀಮ್ ಇಂಜಿನ್ ಟ್ರೈನ್ಗಳು ನಾವು ನೋಡಿರ್ತೀವಿ. ಇವಾಗಿಲ್ಲಿ ಕಮ್ಮಿ, ಎಲ್ಲ ಡೀಸೆಲ್ಲು ಎಲೆಕ್ಟ್ರಿಕಲ್ ಟ್ರೈನ್ಸ್ ಬಂದಿದೆ. ಬಟ್ ಸ್ಟೀಮ್ ಕ್ಯಾನ್ ಮೂವ್ ಲೋಕೋಮೋಟಿವ್ಸ್. ಅಂದರೆ ಆ ನೀರು ಯಾವ ಲೆವೆಲಲ್ಲಿ ಆಪರೇಟ್ ಆದಾಗ ಇಟ್ ವಿಲ್ ಬಿಕಮ್ ಎ ಸೂಪರ್ ಪವರ್ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದೇ ರೀತಿ ನಾವುಗಳು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಮಾಡೋ ಕೆಲಸದಲ್ಲಿ, ವಿಚಾರಗಳಲ್ಲಿ ಯಾವ ಲೆವೆಲಲ್ಲಿ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ, ಅಟ್ ಪೀಕ್ ಲೆವೆಲಲ್ಲ ಅಥವಾ ಸಾಧಾರಣ ಲೆವೆಲಲ್ಲಿ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಹೋಗ್ಬಿಡ್ತೀವ ಅನ್ನೋದ್ರ ಬಗ್ಗೆ ಕೆಲವು ಚಿಂತನೆಗಳು ಅಷ್ಟೇ ಈ ಎಪಿಸೋಡಲ್ಲಿ. ಯಾವಾಗ ನಾವು 212 ಡಿಗ್ರಿನಲ್ಲಿ ಆಪರೇಟ್ ಮಾಡ್ತೀವಲ್ಲ, ಆವಾಗ ನಮ್ಮ ಸಂಪೂರ್ಣ ಶಕ್ತಿ, ನಮ್ಮ ಸಂಪೂರ್ಣ ಎಫಿಷಿಯನ್ಸಿ ನಮಗೂ ಸಿಗುತ್ತೆ, ಬೇರೆಯವ್ರಿಗೂ ಸಿಗುತ್ತೆ. ನಾವು ತುಂಬ ಸಲ ಅಂದ್ಕೊತೀವಲ್ಲ, ಇಂಡಿಯಾ 140-150 ಕೋಟಿ ಪಾಪ್ಯುಲೇಷನ್ ಆಗಿದೆ, ಒಲಿಂಪಿಕ್ಸಲ್ಲೇ ಗೆಲ್ಲಲ್ಲ, ಈ ಥರ ಮಾತುಗಳು ನಾವು ಆಡ್ತಾ ಇರ್ತೀವಿ. ಅಚೀವರ್ಸ್ ಆ ಥರ ನೋಡೋಕೆ ಹೋಯ್ತು ಅಂತಂದರೆ ಬಹಳ ಕಮ್ಮಿ ಜನ ಅಚೀವರ್ಸ್ ಇರೋದು ನಮ್ಮ ಪಾಪ್ಯುಲೇಷನ್ ಕಂಪೇರ್ ಮಾಡಿಕೊಂಡ್ರೆ. ಅದು ಬಿಡಿ, ಯಾವಾಗ ಒಬ್ಬ ಮನುಷ್ಯ ಹೆಸರು ಮಾಡ್ತಾನಲ್ಲ, ಆತ ನೆಕ್ಸ್ಟ್ ಟೈಮ್ ಅದು ಅಚೀವ್ ಮಾಡದೇ ಇರೋ ಹಂಗೆ ನೋಡ್ಕೊಳ್ಳೋಕ್ಕೆ ನಮ್ಮ ವ್ಯವಸ್ಥೆ ಸಾಕಷ್ಟು ಇದೆ. ಅದನ್ನು ನಮ್ಮ ಕಣ್ಮುಂದೆ ನೋಡಿದ್ದೀವಿ. ಎಷ್ಟು ಜನ ಶೈನ್ ಆದರೂ ಬಟ್ ಕಂಟಿನ್ಯೂ ಆಗಲಿಲ್ಲ ಅಂತ. ಕಂಟಿನ್ಯೂ ಆದವ್ರನ್ನೂ ನೋಡ್ತಾ ಇದ್ದೀವಿ. ಈ ಕಂಟಿನ್ಯೂ ಆದವ್ರು ಇದ್ದಾರಲ್ಲ, ಅವರು ದೇ ಆರ್ ಆಲ್ವೇಸ್ ಗಿವ್ ದೇರ್ 212 ಡಿಗ್ರಿ ಕಾಂಟ್ರಿಬ್ಯೂಷನ್ ಟು ದೇರ್ ಎಫರ್ಟ್ಸ್ ಅಂತ. ತಮ್ಮ ಸಂಪೂರ್ಣ ಶಕ್ತಿನ ಅವ್ರು ಮಾಡೋ ಕೆಲಸದಲ್ಲಿ ಧಾರೆ ಎರೀತಾರೆ ಅವರು. ಅದು ನಾವು ಮಾಡೋ ಕೆಲಸದಲ್ಲಿರ್ಬೋದು, ನಾವು ತೋರಿಸೋ ದಯೆನಲ್ಲಿರ್ಬೋದು, ನಾವು ಮಾಡೋ ಸಹಾಯದಲ್ಲಿರ್ಬೋದು, ನಮ್ಮ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದ್ರಲ್ಲಿರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು. ಅದರಲ್ಲಿ ಯಾವಾಗ ನಾವು 212 ಡಿಗ್ರಿನಲ್ಲಿ ಆಪರೇಟ್ ಮಾಡ್ತೀವಲ್ಲ, ಆವಾಗ ವಿ ವಿಲ್ ಬಿಕಮ್ ಚಾಂಪಿಯನ್ಸ್. ಅಲ್ಲಿ ತನಕ ನಾವು ಚಾಂಪಿಯನ್ಸ್ ಅಲ್ಲ. ಅಟ್ ಬೆಸ್ಟ್ ನಂಬರ್ 2 ಆಗ್ಬೋದು, ನಂಬರ್ 3 ಆಗ್ಬೋದು, ಇಲ್ಲ ಎಲ್ಲೋ ಕೆಳಗಡೆ ನಾನು ಒಬ್ಬ ಇದ್ದೆ ಅನ್ನೋ ಥರ ಮನುಷ್ಯರಾಗ್ಬೋದು. ಈ ನಂಬರ್ 1 ನಂಬರ್ 2 ಅಂತ ಮಾತಾಡಿದಾಗ ಏನು ಡಿಫರೆನ್ಸ್ ಇದರಲ್ಲಿ ಅಂತ ಏನಾದರೂ ಯೋಚನೆ ಮಾಡಿದ್ರೆ ನನ್ನ ಕಣ್ಮುಂದೆ ಕೆಲವು ಸ್ಪೋರ್ಟ್ಸ್ ಈವೆಂಟ್ಸ್ ಬರುತ್ತೆ. ವಿಂಬಲ್ಡನ್ ಅಂತ ನಾವು ಕೇಳಿರ್ತೀವಿ, ನೋಡೂ ಇರ್ತೀವಿ. ಬಹುಶಃ ನಮ್ಮ ಫೇವರಿಟ್ ಪ್ಲೇಯರು ಇರ್ತಾರೆ ಟೆನ್ನಿಸಲ್ಲಿ.
ಚಾಂಪಿಯನ್ಶಿಪ್ ಗೆಲ್ತಾರಲ್ಲ ಅವ್ರಿಗೇನಾದ್ರ ಉದಾಹರಣೆಗೆ ಬಿಡಿ, ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಿಗತ್ತೆ, ಅದಕ್ಕೆ ಅವ್ರು ಸಂಪೂರ್ಣ ಅರ್ಹರು ಕೂಡ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು 100 ರೂಪಾಯಿ ಸಿಗತ್ತೆ ಅವ್ರಿಗೆ ಅಂತಂದರೆ, ರನ್ನರ್ ಅಪ್ ಅಂತ ಆಗಿರ್ತಾರಲ್ಲ ಅವ್ರಿಗೆ 25 ರೂಪಾಯೋ 30 ರೂಪಾಯೋ ಸಿಕ್ಕಿರುತ್ತೆ. ರನ್ನರ್ ಅಪ್ ಆಗಿರ್ತಾನಲ್ಲ ಆತ ಕೂಡ ಆಟದ ನೈಪುಣ್ಯತೆಯಲ್ಲಿ ಯಾವುದೇ ರೀತಿ ಚಾಂಪಿಯನ್ಗಿಂತ ಕಮ್ಮಿ ಇಲ್ಲ. ಬಟ್ ಏನಂತಂದರೆ ಆ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಮ್ಯಾಚ್ ಅಂತೀವಲ್ಲ, ಅಥವಾ ಅದ್ರ ಬಗ್ಗೆ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಮ್ಯಾಚ್ ಆಡೋ ಸಮಯ ಆಗಿರ್ಬೋದು, ಯಾವುದೋ ಕೆಲವು ಕ್ಷಣಗಳಲ್ಲಿ 212 ಡಿಗ್ರಿ ಲೆವೆಲ್ ಆಪರೇಟ್ ಆಗಿರಲ್ಲ. ಆದ್ದರಿಂದ ಆವತ್ತು ಆತ ಸೋತಿರ್ತಾನೆ. ಗೆದ್ದೋನ್ಗೆ ಈ ನನ್ನ ಉದಾಹರಣೆಯಲ್ಲಿ 100 ರೂಪಾಯಿ ಸಿಕ್ಕಿರುತ್ತೆ, ಸೋತೋನ್ಗೆ 25-30 ರೂಪಾಯಿ ಸಿಕ್ಕಿರುತ್ತೆ. ನಾನು ಆಡಿದೆ ಅಂತ ತುಂಬ ಜನ ಇರ್ತಾರಲ್ಲ, ಅವ್ರಿಗೆಲ್ಲ 1-2 ರೂಪಾಯಿ ಹಂಚ್ಕೊಂಡು ಹೋಗಿ ನೀವು ಹೊಂದಿರ್ತಾರೆ. ಇದು 212 ಡಿಗ್ರಿ ಇರೋ ಮಹತ್ವ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಅಥ್ಲೆಟಿಕ್ಸ್ ಅಂತ ಇಟ್ಕೊಳ್ಳಿ. 100 ಮೀಟರ್ ರೇಸ್, ಅದು ಹೇಳ್ತಿದ್ದಂಗೆ ನಮ್ಮ ಕಣ್ಮುಂದೆ ಉಸೇನ್ ಬೋಲ್ಟ್ ಬರ್ತಾರೆ. ಅದು ನನ್ನ ಕಣ್ಮುಂದೆ ಅಂತೂ ಬರ್ತಾರೆ ಅವರು. ಹಿ ವಾಸ್ ಎ ಚಾಂಪಿಯನ್, ಆಲ್ವೇಸ್ ಆಪರೇಟೆಡ್ ಅಟ್ 212 ಡಿಗ್ರಿ ಲೆವೆಲ್ ಪರ್ಫಾರ್ಮೆನ್ಸ್. ಆತ ಮಾಡಿದ ಹೆಸರಿರ್ಬೋದು, ಮಾಡಿದ ಹಣ ಇರ್ಬೋದು, ಬೇರೆ ರನ್ನರ್ಗಳು ಅಷ್ಟು ಮಾಡೇ ಇಲ್ಲ. ಇದು 212 ಡಿಗ್ರಿನ ಮಹತ್ವ. ಸೊ ನಾವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು. ಒಂದು ಯೂಟ್ಯೂಬ್ ಚಾನೆಲ್ ನಡೆಸೋದಿರ್ಬೋದು, ಇದರಲ್ಲೂ ಅಷ್ಟೇ ಅಲ್ವಾ. ಯೂಟ್ಯೂಬಲ್ಲಿ ಎಷ್ಟು ಜನ ಯೂಟ್ಯೂಬ್ಗಳು ಶುರು ಮಾಡಿದ್ದಾರೆ, ಯಾರ್ಯಾರು 212 ಡಿಗ್ರಿನಲ್ಲಿ ಆಪರೇಟ್ ಆಗ್ತಿದ್ದಾರೆ ಸ್ವಲ್ಪ ಗಮನ ಕೊಟ್ಟರೆ ಕೆಲವೇ ಚಾನೆಲ್ಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಮಿಕ್ಕಿದವರೆಲ್ಲ ನಾನು ಒಬ್ಬ ಯೂಟ್ಯೂಬರ್ ಅಲ್ವೇ, ಅದರಲ್ಲೇ ತೃಪ್ತಿ ಪಡೋದು ಬಿಟ್ಟು ಈ ಒಂದು ವಿಚಾರದಲ್ಲಿ ಯೂಟ್ಯೂಬ್ ಬಗ್ಗೆನೇ ಮಾತಾಡಬೇಕು. ಯಾಕೆಂದರೆ ನಾನು ಮಾತಾಡ್ತಿರೋದೇ ನನ್ನ ಯೂಟ್ಯೂಬಿಂದ. ನನ್ನ ಉದ್ದೇಶನೂ ಏನಪ್ಪ ಅಂತಂದರೆ, ನಾನು ಕೊಡೋ ಕಂಟೆಂಟ್ ಯಾವಾಗಲೂ 212 ಡಿಗ್ರಿನಲ್ಲಿ ಆಪರೇಟ್ ಆಗಬೇಕು ಅಂತಲೇ ನನ್ನ ಉದ್ದೇಶ. ಕೆಲವು ಸಲ ಸಕ್ಸಸ್ ಆಗತ್ತೆ, ಕೆಲವು ಸಲ ಸಕ್ಸಸ್ ಆಗಿಲ್ಲ, ಅದು ಬೇರೆ ಮಾತು. ಆದರೆ ನನ್ನ ಉದ್ದೇಶ ಅದಿದೆಯಾ, ಎಲ್ಲಿವರೆಗೂ ಆ ಉದ್ದೇಶ ಅದೇ ಇದ್ದು ಅದರ ತಕ್ಕದಾಗೆ ನಾವು ನಡ್ಕೊತಾ ಇರ್ತೀವಲ್ಲ, ಹೆಸರು, ಖ್ಯಾತಿ ಮತ್ತು ಅದ್ರ ಹಿಂದೆ ಬರೋ ಸರ್ವಸ್ವವು ಗ್ಯಾರಂಟಿ ಇರುತ್ತೆ. ಅದೇ ರೀತಿ ನಾವು ಮಾಡೋ ಯಾವುದೇ ಕೆಲಸ ಆಗಿರ್ಬೋದು, ಒಂದು ಕಂಪನಿಯಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಇರ್ಬೋದು ನಾವು, ಅಥವಾ ಮಾಡೋ ಮನೆ ಕೆಲಸ ಇರ್ಬೋದು, ಯಾವುದೇ ಡೆಸಿಗ್ನೇಷನ್ ಇರಲಿ, ಯಾವುದೇ ಲೆವೆಲ್ ಇರಲಿ, ಕೆಲಸ ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಅದು ಆ ಕೆಲಸ ಕೀಳು ಅನ್ನೋದ್ರ ಥರ ನಾನು ಮಾತಾಡ್ತಿಲ್ಲ, ಎಕ್ಸಾಂಪಲ್ ಅಂತ ಕೊಡ್ತಿದ್ದೀನಿ. ಕಸ ಗುಡಿಸೋ ಕೆಲಸ, ಆಮ್ ಐ ದ ವರ್ಲ್ಡ್ಸ್ ಬೆಸ್ಟ್ ಸ್ವೀಪರ್? ಅದರ ಪ್ರಶ್ನೆ ಕೇಳಿಕೊಂಡು ಕೆನ್ ಐ ಬಿ ದ ಬೆಸ್ಟ್ ಸ್ವೀಪರ್ ಇನ್ ದ ವರ್ಲ್ಡ್ ಅನ್ನೋ ಥರ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತು ಅಂತಂದರೆ, ಆ್ಯಸ್ ಎ ಸ್ವೀಪರ್ ಐ ವುಡ್ ಬಿ ಆಪರೇಟಿಂಗ್ ಅಟ್ 212 ಡಿಗ್ರೀಸ್. ಇದು ಒಂದು ಕೆಲಸ, ಇದು ಏನಯ್ಯ ಕರ್ಮ ಇದು ನಂದು ಅಂದ್ಕೊಂಡು ಮಾಡ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಅವ್ರುಗಳು ಹಂಗೇ ಇರ್ತಾರೆ. ಯಾವುದೇ ಕೆಲಸ ಇರಲಿ, ಕೆಲಸಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಸ್ಥಾನ, ಮಾನ, ಗೌರವ ಎಲ್ಲ ಇದೆ. ಯಾವ ಕೆಲಸನೂ ಇನ್ಫೀರಿಯರ್ ಅಲ್ಲ, ಯಾವ ಕೆಲಸನೂ ಸುಪೀರಿಯರು ಅಲ್ಲ. ಯಾವುದಪ್ಪ ಇನ್ಫೀರಿಯರ್, ಯಾವುದಪ್ಪ ಸುಪೀರಿಯರ್ ಅಂತಂದರೆ, ಅದರಲ್ಲಿ ನಾವಿಡೋ ಶಕ್ತಿ, ನಾವು ಕೊಡೋ ಶ್ರದ್ಧೆ, ನಾವು ಆಪರೇಟ್ ಮಾಡೋ ಲೆವೆಲ್, ಈಸ್ ಇಟ್ 212 ಡಿಗ್ರೀಸ್ ಆರ್ ಬಿಲೋ 212 ಡಿಗ್ರೀಸ್? ಇದು ಒಂದೇ ಡಿಸೈಡ್ ಮಾಡುತ್ತೆ ವೆದರ್ ವಿ ಆರ್ ಎ ಚಾಂಪಿಯನ್ ಇನ್ ದಟ್ ಪ್ರೊಫೆಷನ್ ಆರ್ ನಾನು ಒಬ್ಬ ಅಂದ್ಬಿಟ್ಟು ಅಂತ. ಈ 212 ಡಿಗ್ರೀಸಲ್ಲಿ ಆಪರೇಟ್ ಮಾಡೋದಕ್ಕೆ ಏನೂ ಕಷ್ಟವಿಲ್ಲ. ಒಂದು ಗುರಿ ಇರಬೇಕು, ಆ ಗುರಿನಲ್ಲೇ ಹೋಗ್ತೀನಿ ಅಂತ ನೋಡ್ಕೊಳ್ಳೋಕ್ಕೆ ಒಬ್ಬ ಗುರು ಇರಬೇಕು. ಯಾವಾಗ ಗುರಿ ಮತ್ತು ಗುರು ಎರಡೂ ನಮ್ಮ ಜೊತೆ ಇರ್ತಾರಲ್ಲ, 212 ಡಿಗ್ರಿ ಆಪರೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಕಷ್ಟಗಳು ಇರಲ್ಲ, ಯಾವುದೇ ರೀತಿ ತೊಂದರೆಗಳು ಇರಲ್ಲ. ಬೈ ಚಾನ್ಸ್ ತೊಂದರೆ ಬಂದರೆ ಕೂಡ ಅದನ್ನು ಹೇಗೆ ಪಾರ ಆಗಬೇಕು, ಅದರಿಂದ ಹೇಗೆ ಅದನ್ನು ದಾಟ್ಬೋದು ಅನ್ನೋದಕ್ಕೆ ಸಾವಿರಾರು ಸಲಹೆಗಳು, ಉದಾಹರಣೆಗಳು, ಪ್ರಯತ್ನಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಯಾವಾಗಲೂ ನಮ್ಮ ಜೀವನದಲ್ಲಿ ಒಂದು ಗುರಿ ಅಂತ ಇಟ್ಕೊಳ್ಳೋಣ, ಒಬ್ಬ ಗುರು ಅಂತಲೂ ಇಟ್ಕೊಳ್ಳೋಣ. ಅವರಿಬ್ಬರ ಸಹಾಯದಿಂದ ನಾವು ಮಾಡೋ ಕೆಲಸದಲ್ಲಿ 212 ಡಿಗ್ರಿನಲ್ಲಿ ಆಪರೇಟ್ ಮಾಡಿ
ನಮ್ಮ ಕೆಲಸದಲ್ಲಿ ಹ್ಯಾಪಿನೆಸ್ ಕಾಣೋಣ. ಗುರಿ ಮತ್ತು ಗುರು ಎರಡನ್ನೂ ನೀವು ಕಂಡಿಡ್ಕೋಬೋದು ಅಂತ ಏನಾದರೂ ಅನುಮಾನ ಇತ್ತು ಅಂತಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಈ ನಂಬರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಮಾತಾಡೋಣ, ಎರಡಕ್ಕೂ ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಹುಟ್ಟಿದ್ದೀವಿ, ಎಂದೋ ಒಂದು ದಿವಸ ಹೋಗ್ತೀವಿ. ಆ ಎರಡರ ಮಧ್ಯೆ ನಮ್ಮ ಜೀವನ ಇದೆಯಲ್ಲ, ಅದನ್ನು 212 ಡಿಗ್ರಿನಲ್ಲಿ ಆಪರೇಟ್ ಮಾಡೋಣ. ಬೈ ಚಾನ್ಸ್ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಹೋದಾಗ ಜನ ಅಯ್ಯೋ ಅಂದ್ಕೋಬೇಕೇ ಹೊರತು ಅಪ್ಪ ಅಂದ್ಕೋಬಾರ್ದು ಅಲ್ವೇ? ಆ ಥರ ನಡ್ಕೊಳ್ಳೋಣ, ಆ ಥರ ಬಾಳೋಣ. ಈ ಒಂದು ಯೋಚನೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ಒಂದು ಎಪಿಸೋಡ್ಗೆ ನಿಮ್ಮ ಲೈಕ್ ಇರಲಿ. ನಿಮ್ಮ ಗುರಿ ಏನು, ನಿಮ್ಮ ಗುರು ಯಾರು ಅಂತ ನಿಮಗೇನಾದರೂ ಅರಿವಿದ್ದರೆ, ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ನಮ್ಮ ಅನಿಸಿಕೆ, ನಮ್ಮ ಸಾಧನೆ ಬೇರೆಯವ್ರಿಗೆ ಸ್ಫೂರ್ತಿಯಾಗಬೇಕು. ಮತ್ತು ಈ ವಿಡಿಯೋನ ದಯವಿಟ್ಟು ನಿಮ್ಮ ಸರ್ಕಲಲ್ಲಿ ಹಂಚ್ಕೊಳ್ಳಿ. ಯಾವಾಗಲೂ ಹೇಳೋ ಹಾಗೆ ನಾವೇನು ಹಂಚ್ಕೊತೀವೋ ಅದೇ ಹರಡತ್ತೆ. ಕೆಟ್ಟ ವಿಚಾರ, ಕೆಲ್ಸಕ್ಕೆ ಬಾರ್ದ ವಿಚಾರ ಹಂಚ್ಕೊಳ್ಳೋ ಬದಲು ಒಳ್ಳೆ ವಿಚಾರ, ಜನಕ್ಕೆ ಸಹಾಯ ಆಗುವಂಥ ವಿಚಾರನ ಹಂಚ್ಕೊಳ್ಳೋಣ. ಆಟೋಮ್ಯಾಟಿಕ್ಕಾಗಿ ಅದೇ ನಮ್ಮ ಸುತ್ತಲೂ ಹರಿದಾಡ್ತಾ ಇರುತ್ತೆ. ಯಾವಾಗ ಅಂಥ ಎನ್ವಿರಾನ್ಮೆಂಟ್ ಇರುತ್ತಲ್ಲ, ಆಗ ನಮ್ಮ ಜೀವನ ಬಹಳ ನೆಮ್ಮದಿಯಾಗಿರುತ್ತೆ. ಫುಲ್ಫಿಲ್ಮೆಂಟ್ ಅಂತ ಏನಂತೀವಲ್ಲ, ಅದು ನಮಗೂ ಸಿಗುತ್ತೆ, ನಮ್ಮ ಸುತ್ತ ಇರೋರಿಗೂ ಸಿಗುತ್ತೆ. ಹಾಡು ಮತ್ತು ಹರಟೆ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಆಕ್ಸಿಜನ್. ನೀವು ನಮ್ಮ ಚಾನೆಲ್ಗೆ ಕೊಡೋ ಪ್ರತಿಯೊಂದು ನಿಮಿಷವೂ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ ಒಂದು ದೀಪ ಆಗಿರುತ್ತೆ ಹೊರತು ಅನವಶ್ಯಕ ವಿಚಾರನ ನಿಮ್ಮ ತಲೆಯಲ್ಲಿ ನಾನು ತುಂಬೋದೇ ಇಲ್ಲ. ಇದು ನಾನು ನಿಮಗೆ ಕೊಡೋ ಗ್ಯಾರಂಟಿ. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.